ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪೂಜಾ ಮಾಡುವ ನಮಸ್ಕಾರಗಳು. ನಾನು ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಒಂದು ವಿಡಿಯೋವನ್ನು ಹಾಕಿದ್ದೆ. ಹೊಸದಾಗಿ ಚಿನ್ನವನ್ನು ಖರೀದಿಸಿ ಮನೆಗೆ ತಗೊಂಡು ಬಂದಾಗ ಅದಕ್ಕೆ ಯಾವ ರೀತಿ ದೃಷ್ಟಿಯನ್ನು ತೆಗೆದು ಪೂಜೆಯನ್ನು ಮಾಡಬೇಕು ಅಂತ. ಆಗ ನಾನು ಒಂದು ಲೈಟ್ ವೆಯ್ಟ್ ಚೈನ್ ನೆಕ್ಲೆಸನ್ನು ತೋರಿಸಿದ್ದೆ. ಅದು ನಿಮ್ಮೆಲ್ರಿಗೂ ಇಷ್ಟ ಆಯಿತು. ನನಗೆ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಕೇಳಿದ್ರಿ ಕೂಡ, ಇದು ಎಷ್ಟು ಗ್ರಾಮ್ ಇದೆ ಅದನ್ನು ವಿಡಿಯೋ ಮಾಡಿ ತೋರಿಸಿ ಅಂತ. ಹಾಗಾಗಿ ನಾನು ಇವತ್ತು ನನ್ನ ಲೈಟ್ ವೆಯ್ಟ್ ಜ್ಯುವೆಲ್ರಿ ಕಲೆಕ್ಷನ್ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ನೀವೀಗ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ನಾನು ಜ್ಯುವೆಲ್ರಿ ಪರ್ಚೇಸ್ ಮಾಡಿರೋದು ಒಂದು ತನಿಷ್ಕ್ ಜ್ಯುವೆಲರ್ಸಿಂದ, ಇನ್ನೊಂದು ಮಲಬಾರ್ ಜ್ಯುವೆಲ್ರಿ ಶಾಪಿಂದ. ಸೊ ಎರಡೂ ಕೂಡ ನನಗೆ ತುಂಬ ಇಷ್ಟ. ಆದರೆ ತನಿಷ್ಕಲ್ಲಿ ನಿಮಗೆ ಲೈಟ್ ವೆಯ್ಟ್ ಹಾಗೆ ಡೈಮಂಡ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಮಲಬಾರಲ್ಲಿ ನಿಮಗೆ ಬೇರೆ ಜ್ಯುವೆಲ್ರಿ ಶಾಪ್ಗಳಿಗಿಂತ ಸ್ವಲ್ಪ ಮೇಕಿಂಗ್ ಚಾರ್ಜಸ್ ಕಡಿಮೆ ಇರುತ್ತೆ. ಬಟ್ ನಾನು ರೆಗ್ಯುಲರ್ ಆಗಿ ತಗೊಳ್ಳೋದು ಮಲಬಾರಲ್ಲೇ. ಸೊ ಕಲೆಕ್ಷನ್ ಸಿಗದೆ ಇರೋ ಟೈಮಲ್ಲಿ ನನಗೆ ಕೆಲವೊಂದು ಯುನೀಕ್ ಕಲೆಕ್ಷನ್ಸ್ ಬೇಕು ಅನ್ನೋ ಟೈಮಲ್ಲಿ ಮಾತ್ರ ತನಿಷ್ಕ್ಗೆ ಹೋಗಿ ಪರ್ಚೇಸ್ ಮಾಡ್ತೀನಿ. ಈ ವಿಡಿಯೋ ಬಂದು ಯಾವುದೇ ರೀತಿಯಾಗಿ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ, ಪರ್ಸ್ನಲ್ ಒಪಿನಿಯನನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾನಿವಾಗ ನಿಮಗೆ ಮೊದಲನೇದಾಗಿ ತನಿಷ್ಕ್ ಜ್ಯುವೆಲ್ರಿ ಶಾಪಿಂದ ನಾನು ತಗೊಂಡಂತಹ ಬ್ಯಾಂಗಲನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಬ್ಯಾಂಗಲ್ ಬಂದು ತುಂಬ ಲೈಟ್ ವೆಯ್ಟ್ ಇದೆ. ನಿಮ್ಮ ಆಫೀಸ್ ವೇರ್ಗಂತೂ ತುಂಬ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಇದು 916 ಅಲ್ಲ, 14 ಕ್ಯಾರೆಟು. ನೋಡೋದಕ್ಕೆ ತುಂಬ ಸಣ್ಣ ಕಾಣುತ್ತೆ, ಆದರೆ ತುಂಬ ಗಟ್ಟಿಯಾಗಿದೆ. ಇದು ಮಿಯಾ ಕಲೆಕ್ಷನ್ಸಿಂದ ಬರುತ್ತೆ. ಅಂದರೆ ತನಿಷ್ಕಲ್ಲಿ ಸಬ್ ಬ್ರ್ಯಾಂಡ್ಸ್ ಇರುತ್ತಲ್ಲ, ಅದು ಮಿಯಾ ಬೈ ತನಿಷ್ಕ್ ಜ್ಯುವೆಲ್ಲರ್ಸ್ ಅಂತ. ಹಾಗೆ ನೀವು ನೋಡ್ತಾ ಇರ್ಬೋದು ಇದು ಎಷ್ಟು ಗಟ್ಟಿ ಇದೆ ಅಂತ. ನೋಡೋದಕ್ಕೆ ಮಾತ್ರ ಸಣ್ಣ, 14 ಕ್ಯಾರೆಟ್ ಇರೋದ್ರಿಂದ ಅದು ನಿಮಗೆ ಗಟ್ಟಿಯಾಗಿ ಕಾಣಿಸುತ್ತೆ. ಹಾಗೆ ಇದನ್ನು ಓಪನ್ ಮಾಡೋದು ಸೈಡಲ್ಲಿ ಸ್ಕ್ರೂ ಥರ ಕೊಟ್ಟಿದ್ದಾರೆ. ನಿಮಗೆ ಕಾಣಿಸೋದೇ ಇಲ್ಲ ಅದು ಹೇಗೆ ಓಪನ್ ಮಾಡೋದು ಅಂತ ಗೊತ್ತೇ ಆಗಲ್ಲ, ಆ ರೀತಿ ಇದೆ. ಸೊ ಇಂಟರ್ಲಾಕಿಂಗ್ ಸಿಸ್ಟಮ್ ಇರೋದ್ರಿಂದ ನಿಮಗೆ ಲಾಕ್ ಮಾಡಿದ್ದೀರಾ ಅಂತ ಅನಿಸಲ್ಲ, ಡೈರೆಕ್ಟ್ ಬ್ಯಾಂಗಲ್ಲೇ ನೀವು ವೇರ್ ಮಾಡಿದ ಹಾಗೆ ಕಾಣಿಸುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಹಾಗೆಯೇ ಕೆಲವ್ರಿಗೆ 14 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಎಲ್ಲ ತೊಗೊಂಡ್ರೆ ಅವತ್ತಿಂದ ಏನು ಚಿನ್ನದ ರೇಟ್ ಇರುತ್ತಲ್ಲ, ಆ ಚಿನ್ನದ ರೇಟ್ ನಮಗೆ ಸಿಗುತ್ತಾ ಅಂತ ಡೌಟ್ ಇರುತ್ತೆ. ಖಂಡಿತ ಇರುತ್ತೆ, ಯಾಕಂದರೆ ಇದು 14 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಅಂತ ಹಾಲ್ ಮಾರ್ಕ್ ಸಮೇತ ಬರುತ್ತೆ. ಹಾಗಾಗಿ ನೀವು ಬ್ರ್ಯಾಂಡೆಡ್ ಶಾಪ್ಸಲ್ಲಿ ತೊಗೊಳ್ಳೋದಾದರೆ ಅವರು ನಿಮಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಲೈಕ್ 916 ಎಲ್ಲ ಹೇಗೆ ತೊಗೊಳ್ತಿರಲ್ಲ ಅದೇ ರೀತಿ 14 ಕ್ಯಾರೆಟ್ 18 ಕ್ಯಾರೆಟ್ ಅಂತ ಹಾಲ್ ಮಾರ್ಕ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಅದು ಪಕ್ಕ ಇತ್ತು ಅಂದರೆ ಅವತ್ತಿನ ರೇಟು ಏನಿರುತ್ತಲ್ಲ 14 ಕ್ಯಾರೆಟ್ ಅಥವಾ 18 ಕ್ಯಾರೆಟ್ಗೆ ಅದೇ ರೇಟ್ಗೆ ನೀವು ಚಿನ್ನವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ಈಗ ನೀವು ಸೈಡಲ್ಲಿ ಇಂಟರ್ಲಾಕಿಂಗ್ ಸಿಸ್ಟಮ್ನ ನೋಡ್ತಾ ಇದ್ದೀರಾ ಹೇಗೆ ಕಾಣ್ತಾ ಇದೆ ಅಂತ. ನಿಮಗೆ ಗೊತ್ತೇ ಆಗೋದಿಲ್ಲ ಲಾಕಿಂಗ್ ಸಿಸ್ಟಮ್ ಅಂತ. ಹಾಗೆಯೇ ಇಲ್ಲೇ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಹಾಲ್ ಮಾರ್ಕ್ ಮೆನ್ಷನ್ ಮಾಡಿದ್ದಾರೆ. ಅದು ತುಂಬ ಸಣ್ಣ ಇರೋದ್ರಿಂದ ನಿಮಗೆ ಕ್ಲಿಯರ್ ಆಗಿ ವಿಡಿಯೋದಲ್ಲಿ ತೋರ್ಸೋಕ್ಕಾಗ್ತಾ ಇಲ್ಲ. ನೀವು ಏನೂ ಕೂಡ ಯೋಚನೆ ಮಾಡಬೇಕಾಗಿಲ್ಲ. ಪ್ರತಿ ಒಂದು ಜ್ಯುವೆಲ್ರಿಗೂ ಹಾಲ್ ಮಾರ್ಕ್ ಮೆನ್ಷನ್ ಮಾಡೇ ಇರ್ತಾರೆ. ಸೊ ನೋಡಿರ್ಬೋದು ನೀವು, ಈ ಡಿಸೈನ್ ಬಂದು ಇನ್ಫೈನೈಟ್ ಡಿಸೈನ್ ಅಂತ, ಅದಕ್ಕೆ ಒಂದು ಪರ್ಲ್ ಹ್ಯಾಂಗಿಂಗ್ ಕೊಟ್ಟಿದ್ದಾರೆ. ಸೊ ಬ್ಯಾಂಗಲ್ ವಿತ್ ಇನ್ಫೈನೈಟ್ ಡಿಸೈನ್ ಆ್ಯಂಡ್ ಪರ್ಲ್ ಹ್ಯಾಂಗಿಂಗ್ ಅಂತ. ಸೊ ತುಂಬಾ ಕ್ಯೂಟಾಗಿ ಕಾಣುತ್ತೆ. ನೀವು ವೆಸ್ಟರ್ನ್ ವೇರ್ಗಾಗಲಿ, ಯಾವುದಾದ್ರು ಒಂದು ಗೌನ್ ಹಾಕ್ಕೊಳ್ತಿದ್ದೀರಾ ಅಥವಾ ಫ್ರಾಕ್ ಹಾಕ್ಕೊಳ್ತಿದ್ದೀರಾ ಅಥವಾ ರೆಗ್ಯುಲರ್ ಡೀಸೆಂಟ್ ಕುರ್ತಾ ವೇರ್ ಮಾಡ್ತಿದ್ದೀರಾ ಅಂದರೆ ಇದು ಪರ್ಫೆಕ್ಟ್ ಜ್ಯುವೆಲ್ರಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಇದ್ರ ವೆಯ್ಟ್ ಏನು ಜಾಸ್ತಿ ಇಲ್ಲ, ಜಸ್ಟ್ 4.3 ಗ್ರಾಮ್ಸ್ ಅಷ್ಟೇ ಇರೋದು. ಹಾಗಾಗಿ ನಾನು ತಗೊಂಡಾಗ ಇದು GST ಅದೆಲ್ಲ ಸೇರಿ ಒಂದು 35 ಗ್ರಾಮ್ಸ್ ಆಗಿತ್ತು. ಚಿನ್ನದ ರೇಟ್ ತುಂಬ ಜಾಸ್ತಿ ಇತ್ತು, ಆಗ ನಾನು ಪರ್ಚೇಸ್ ಮಾಡಿದ್ದೆ. ಹಾಗಾಗಿ ನನಗೆ ಜಾಸ್ತಿ ಆಯಿತು. ನೀವು ನೋಡಿಕೊಂಡು ಚಿನ್ನದ ರೇಟ್ ಯಾವಾಗ ಕಡಿಮೆ ಇರುತ್ತೆ ಆವಾಗ ಕೂಡ ಪರ್ಚೇಸ್ ಮಾಡ್ಬೋದು. ಇದು ನನಗೆ ಒನ್ ಆಫ್ ದ ಫೇವ್ರೇಟ್ ಜ್ಯುವೆಲ್ರಿ ಅಂತಲೇ ಹೇಳ್ಬೋದು. ನಾನು ಆಫೀಸ್ಗೆಲ್ಲ ಇದನ್ನು ಹಾಕ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಜ್ಯುವೆಲ್ರಿ ಬಂದುಬಿಟ್ಟು ನಾನು ಚೈನ್ ನೆಕ್ಲೆಸನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಆಲ್ರೆಡಿ ನೀವು ನೋಡಿರ್ತೀರ ಲಾಸ್ಟ್ ವಿಡಿಯೋದಲ್ಲಿ. ಇದನ್ನು ಹೊಸದಾಗಿ ಚಿನ್ನವನ್ನು ಮನೆಗೆ ತೊಗೊಂಡು ಬಂದಾಗ ಇದನ್ನು ದೃಷ್ಟಿ ತೆಗೆದು ಹೇಗೆ ಪೂಜೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ. ಅದೇ ಸರ ಇದು. ನನಗೆ ಇದು ರೋಸ್ ಗೋಲ್ಡ್ ಪ್ಯಾಟ್ರನಲ್ಲಿ ತೊಗೊಂಡಿದ್ದೆ, ಯಾಕಂದರೆ ವೆಸ್ಟರ್ನ್ ವೇರ್ಗೆ ಪರ್ಫೆಕ್ಟಾಗಿ ಕಾಣುತ್ತೆ ಅಂತ. ಯಾವುದೇ ನೀವು ಜೀನ್ಸ್ ಮೇಲೆ ಟಾಪ್ ಆಗಿರ್ಬೋದು ಅಥವಾ ಕುರ್ತಾ ಮೇಲೆ ಇದನ್ನು ವೇರ್ ಮಾಡಿದ್ರೆ ತುಂಬಾ ಎಲಿಗೆಂಟಾಗಿ ಕಾಣುತ್ತೆ. ನನಗೆ ತುಂಬಾ ಇಷ್ಟ ಆಗಿತ್ತು. ಆ್ಯಕ್ಚುಲಿ ಈ ಡಿಸೈನ್ ನಾನು ತೊಗೊಳ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ನನಗೆ ಲೀಫ್ ಪೆಂಡೆಂಟ್ ಅವಶ್ಯಕತೆ ಇರಲಿಲ್ಲ. ನನಗೆ ಬಟರ್ಫ್ಲೈ ಪೆಂಡೆಂಟ್ ತುಂಬ ಇಷ್ಟ ಆಯಿತು. ಸೊ ಅದನ್ನು ನಾನು ಆನ್ಲೈನಲ್ಲಿ ನೋಡಿದ್ದೆ. ಹಾಗಾಗಿ ಅದೇ ಡಿಸೈನ್ ಬೇಕು ಅಂತ ಹುಡ್ಕೊಂಡು ಹೋಗಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಆ ಡಿಸೈನ್ ಸಿಗಲಿಲ್ಲ.
ಪರವಾಗಿಲ್ಲ, ಇದು ಕೂಡ ಯೂನಿಕ್ ಆಗಿದೆ. ಎಲ್ಲರೂ ಇದನ್ನು ಹಾರ್ಟ್ ಶೇಪ್ ಪೆಂಡೆಂಟ್ ಅಂತ ಅನ್ಕೋತಾರೆ. ಇದು ಹಾರ್ಟ್ ಶೇಪ್ ಅಲ್ಲ, ಇದು ಲೀಫ್ ಪೆಂಡೆಂಟ್ ಅಂತ. ಸೊ ನೋಡೋದಕ್ಕೆ ಹಾರ್ಟ್ ಶೇಪ್ ಥರ ಕಾಣಿಸಿದ್ರು ಇದು ಡಿಸೈನ್ ಬಂದ್ಬಿಟ್ಟು ಲೀಫ್ ಡಿಸೈನ್. ಸೊ ತೊಗೊಂಡು ಬಂದಮೇಲೆ ಇದನ್ನು ತುಂಬ ಇಷ್ಟಪಟ್ಟೆ, ಯಾಕಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ನಾನು ವೇರ್ ಮಾಡಿದಾಗ. ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹಾಲ್ ಮಾರ್ಕ್ ಮೆನ್ಷನ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಸೊ ಇದು ಬಂದ್ಬಿಟ್ಟು ನಮಗೆ 18 ಕ್ಯಾರೆಟಲ್ಲಿ ಸಿಕ್ಕಿದೆ. ಇದ್ರ ವೆಯ್ಟ್ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಜಸ್ಟ್ 2.5 ಗ್ರಾಮ್ಸಲ್ಲಿ ಸಿಕ್ಕಿದೆ. ಸೊ ಆಸುಪಾಸು ಅಂದರೆ 2.5 ಗ್ರಾಮ್ಸ್, 2.6 ಗ್ರಾಮ್ಸ್ ಅಥವಾ 2.7 ಗ್ರಾಮ್ಸ್ ಅಥವಾ 3 ಗ್ರಾಮ್ಸ್ ಒಳಗಡೆನೆ ನಿಮಗೆ ಈ ಥರ ಚೈನ್ಸ್ಗಳು ಸಿಗುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಆ್ಯಕ್ಚುಲಿ ಇರೋದು ರೋಸ್ ಗೋಲ್ಡ್ ಕಲರ್, ಬಟ್ ಈ ವಿಡಿಯೋದಲ್ಲಿ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಬ್ರೈಟ್ನೆಸ್ ಇರೋದ್ರಿಂದ ಯೆಲ್ಲೋ ಗೋಲ್ಡ್ ಥರನೇ ಕಾಣ್ತಾ ಇದೆ. ನಿಮಗೆ ಲಾಸ್ಟಲ್ಲಿ ಓವರಾಲ್ ಆಗಿ ನಾನು ನಿಮಗೆ ಎಲ್ಲ ಜ್ಯುವೆಲ್ರಿನ ತೋರಿಸುವಾಗ ನೋಡೋಣ ಅದು ಕಾಣಿಸುತ್ತಾ ಅಂತ. ಹಾಗೆಯೇ ಈ ಥರ ಜ್ಯುವೆಲ್ರೀಸ್ ಬಂದುಬಿಟ್ಟು ನೀವು ಆರ್ಡರ್ ಮಾಡಿ ನಮಗೆ ಇದೇ ಥರ ಬೇಕು ಅಂತ ನೀವು ಮಾಡಿಸ್ಕೊಳಕ್ಕಾಗಲ್ಲ, ಯಾಕಂದರೆ ಇದೆಲ್ಲ ಮೆಷಿನ್ ಮೇಡ್ ಇರುತ್ತೆ. ಹಾಗಾಗಿ ಸ್ಟೋರಲ್ಲೇ ಹೋಗಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರದ್ದನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಹಾಗೆ ಲಾಕಿಂಗ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಲಾಕ್ ಕೂಡ ಗಟ್ಟಿಯಾಗಿದೆ. ಹಾಗೆಯೇ ಒಂದಷ್ಟು ಲಿಂಕ್ಸನ್ನು ಕೊಟ್ಟಿದ್ದಾರೆ, ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ನಿಮ್ಮದು ನೆಕ್ ಸೈಜ್ ಅಕಾರ್ಡಿಂಗ್ಲಿ. ಹಾಗೆಯೇ ಚೈನ್ ಬಂದು ಡಿಸೈನ್ ಬಂದು ತುಂಬ ಚೆನ್ನಾಗಿದೆ. ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ, ಯಾಕಂದರೆ ಇದು ವಿತ್ ಪೆಂಡೆಂಟ್ ಇರೋದ್ರಿಂದ. ಅಂದರೆ ಈ ಪೆಂಡೆಂಟ್ನ ನೀವು ರಿಮೂವ್ ಮಾಡೋಕ್ಕಾಗಲ್ಲ, ಹಾಗೆಯೇ ಲಾಕ್ ಮಾಡಿರ್ತಾರೆ. ಹಾಗಾಗಿ ಈ ಥರ ಪೆಂಡೆಂಟ್ ಇರೋ ಸರನ ನೀವು ಹಾಕ್ಕೊಳ್ಳೋದ್ರಿಂದ ಆ ಕಡೆ ಈ ಕಡೆ ಪೆಂಡೆಂಟ್ ಜರುಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ವೆಸ್ಟರ್ನ್ ವೇರ್ಗೆ ಅಥವಾ ಪ್ಲೇನ್ ಡ್ರೆಸ್ಸಸ್ಗೆ, ಈವನ್ ಸ್ಯಾರೀಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕೆಲವ್ರು ಅಂತಾರೆ ಸ್ಯಾರೀಸ್ ಅಂತ ಹಾಕ್ಕೊಂಡ್ರೆ ಜಸ್ಟ್ ನಿಮಗೆ ಹೆವಿ ಜ್ಯುವೆಲ್ರಿ ಹಾಕ್ಕೊಂಡ್ರೇ ಚೆನ್ನಾಗಿ ಕಾಣುತ್ತೆ ಅಂತ. ಹಾಗೇನಿಲ್ಲ, ನಾನು ಕೂಡ ಈ ಸ್ಯಾರೀಸ್ಗೆಲ್ಲ ಈ ಥರ ಲೈಟ್ ವೆಯ್ಟ್ ಜ್ಯುವೆಲ್ರಿನ ಹಾಕ್ಕೊಳ್ತೀನಿ. ಸೊ ನನ್ನಂಥವರು ಲೈಟ್ ವೆಯ್ಟ್ ಜ್ಯುವೆಲ್ರಿನ ಇಷ್ಟಪಡೋರು ನೀವೇನಾದರೂ ಇದ್ದರೆ ನೀವು ಕೂಡ ಈ ಥರ ಪರ್ಚೇಸ್ ಮಾಡಿ ಹಾಕ್ಕೊಳ್ಬಹುದು. ನನ್ನ ಸೆಲೆಕ್ಷನ್ಗೆ ತಕ್ಕ ಹಾಗೆ ಇದು ಇದ್ದಿದ್ದರಿಂದ ನಾನು ಇದನ್ನು ತಗೊಂಡೆ. ಆಮೇಲೆ ಇದಕ್ಕೆ ಲಿಂಕ್ ಬಂದುಬಿಟ್ಟು ನೋಡ್ತಿರಲ್ಲ, ಇದು ಅಡ್ಜಸ್ಟಬಲ್ ಲಿಂಕ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಹುಕ್ ಕೊಟ್ಟಿದ್ದಾರೆ ನಿಮಗೆ ಹಾಕ್ಕೊಳ್ಳೋದಕ್ಕೆ. ಸೊ ತುಂಬಾ ಚೆನ್ನಾಗಿದೆ. ಆಮೇಲೆ ಇದು ಯೆಲ್ಲೋ ಗೋಲ್ಡ್, ಗೋಲ್ಡಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಯೆಲ್ಲೋ ಗೋಲ್ಡ್, ರೋಸ್ ಗೋಲ್ಡ್, ವೈಟ್ ಗೋಲ್ಡ್ ಅಂತ. ಸೊ ನೀವು ಯಾವುದೇ ಗೋಲ್ಡ್ ತೊಗೊಂಡ್ರು 916 ತೊಗೊಂಡ್ರೆ ಅದ್ರ ವ್ಯಾಲ್ಯೂ ಅದಿದ್ದೇ ಇರುತ್ತೆ, ಜಸ್ಟ್ ಕಲರ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ಕಲರ್ ಕೂಡ ಏನು ಹೋಗೋದಿಲ್ಲ. ರೋಸ್ ಗೋಲ್ಡ್ ಮತ್ತು ವೈಟ್ ಗೋಲ್ಡ್ ನೀವು ವೇರ್ ಮಾಡ್ತಾ ಮಾಡ್ತಾ ಸ್ವಲ್ಪ ದಿನ ಆದಮೇಲೆ ಶೈನ್ ಕಮ್ಮಿ ಆಗ್ಬೋದೇ ಹೊರತು ಕಲರ್ ಅಂತೂ ಹೋಗೋದಿಲ್ಲ. ಸೊ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಇದು ಯೆಲ್ಲೋ ಗೋಲ್ಡು ನಿಮಗೆ ಹೇಗೆ ಶೈನ್ ಕಮ್ಮಿ ಆಗುತ್ತಲ್ಲ ಸ್ವಲ್ಪ ದಿನ ಆದಮೇಲೆ, ಅದೇ ರೀತಿ ವೈಟ್ ಗೋಲ್ಡ್ ಮತ್ತು ರೋಸ್ ಗೋಲ್ಡು ಸಹ. ಸೊ ನೀವು ಯಾವುದೇ ರೀತಿ ಅನುಮಾನ ಇಲ್ಲದ ಹಾಗೆ ಪರ್ಚೇಸ್ ಮಾಡ್ಬೋದು. ಹಾಗೆ ನೀವು ಯಾವುದೇ ಬ್ರ್ಯಾಂಡೆಡ್ ಶಾಪ್ಸಲ್ಲಿ ನೀವು ಚಿನ್ನನ ತಗೊಳ್ತೀರಾ ಅಂತಂದರೆ ಅದಕ್ಕೆ ವಾಷಿಂಗಿಗಾಗಿರ್ಬೋದು ಅಥವಾ ಸ್ಟೋನ್ಸ್ ಆಗಿರ್ಬೋದು ಅದೇನಾದರೂ ಬಿದ್ದರೆ ಅದಕ್ಕೆ ಅಂತಲೇ ಫ್ರೀ ಸರ್ವಿಸ್ ಕೂಡ ಮಾಡ್ತಾರೆ. ನೋಡ್ತಾ ಇದ್ದೀರಲ್ಲ ಓವರಾಲ್ ಹೇಗೆ ಕಾಣುತ್ತೆ ಅಂತ. ತುಂಬಾ ಲೈಟ್ ವೆಯ್ಟ್, ನೀವು ಟ್ರೆಡಿಷ್ನಲ್ ವೇರ್ ಆಗಿರ್ಬೋದು, ವೆಸ್ಟರ್ನ್ ವೇರ್ ಆಗಿರ್ಬೋದು, ಎರಡಕ್ಕೂ ಕೂಡ ತುಂಬ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಹಾಗೆಯೇ ಇಲ್ಲಿ ಹಾಲ್ ಮಾರ್ಕ್ ಬಂದುಬಿಟ್ಟು ಚೈನ್ ಹತ್ರ ಮೆನ್ಷನ್ ಮಾಡಿದ್ದಾರೆ, ಅದು ಕಾಣಿಸೋದಿಲ್ಲ, 916 ಅಂತ ಇದೆ. ಸೊ ಯೂಶಲಿ ಮಂಗಲಸೂತ್ರ ಫುಲ್ ಏನಾದ್ರು ಗೋಲ್ಡ್ ಇದ್ದರೆ ನಾನು ನೋಡಿರೋ ಹಾಗೆ 916 ಇರುತ್ತೆ. ಅಥವಾ ನೀವೇನಾದರೂ ಡೈಮಂಡಲ್ಲಿ ತಗೊಳ್ತಿದ್ದೀನಿ ಅಂತ ಅಂದರೆ 14 ಕ್ಯಾರೆಟ್ ಅಥವಾ 18 ಕ್ಯಾರೆಟಲ್ಲಿ ಸೇಲ್ ಮಾಡ್ತಿರ್ತಾರೆ. ಯಾಕೆಂದರೆ 916 ಹಾಕಿ ಡೈಮಂಡ್ನ ಯೂಸ್ ಮಾಡಿದ್ರೆ ಅದು ಬೇಗನೆ ಕಿತ್ತೋಗುತ್ತೆ. ಯಾಕೆಂದರೆ ಡೈಮಂಡ್ ತುಂಬಾ ಗಟ್ಟಿಯಾಗಿರುತ್ತೆ, 916 ಬಂದುಬಿಟ್ಟು ಸಾಫ್ಟ್ ಚಿನ್ನ, ಹಾಗಾಗಿ ಅದೆರಡು ಸ್ಟ್ಯಾಂಡ್ ಆಗೋದಿಲ್ಲ ಅಂತ 14 ಕ್ಯಾರೆಟ್ ಅಥವಾ 18 ಕ್ಯಾರೆಟ್ ಯೂಸ್ ಮಾಡ್ತಾರೆ. ನಾನು ನೆಕ್ಸ್ಟ್ ತೋರಿಸ್ತಾ ಇರೋದು ಇದು ನನ್ನ ರಿಂಗು. ಇದನ್ನು ಬಂದುಬಿಟ್ಟು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಆನ್ಲೈನ್ ಅಂತ ಹೇಳಿದ್ರೆ
ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ನೀವು ಕೇಳ್ಬೋದು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ತುಂಬಾ ಟ್ರಸ್ಟ್ ವರ್ತಿನ ಈ ಥರ ಆನ್ಲೈನ್ ಚಿನ್ನನ ಪರ್ಚೇಸ್ ಮಾಡೋದಕ್ಕೆ ಅಂತ. ಹೌದು, ಟ್ರಸ್ಟ್ ವರ್ತಿನೇ. ಕೆಲವೊಂದು ಡಿಸೈನ್ಸ್ ನಿಮಗೆ ಬೇಗನೆ ಸಿಗುತ್ತೆ, ವಿತಿನ್ 3-4 ಡೇಸಲ್ಲೇ ಕಳಿಸ್ಬಿಡ್ತಾರೆ. ಇನ್ನು ಕೆಲವೊಂದು ಡಿಸೈನ್ಸ್ ಅವ್ರೇನಾದರೂ ಮಾಡ್ತಾರೆ ಅನ್ನೋದಾದರೆ ಎಷ್ಟೋ ಸಲ 25 to 30 ಡೇಸ್ ಎಲ್ಲ ತೊಗೊಂಡಿದ್ದಾರೆ. ನಾನು ತುಂಬಾ ಏನು ಪರ್ಚೇಸ್ ಮಾಡಿಲ್ಲ ಆನ್ಲೈನಲ್ಲಿ. ನನ್ನ ಹತ್ರ ಕೂಪನ್ ಇತ್ತು ಫ್ಲಿಪ್ಕಾರ್ಟ್ದು, ಹಾಗಾಗಿ ಅಲ್ಲಿ ಪರ್ಚೇಸ್ ಮಾಡಬೇಕಾಯ್ತು. ಸುಮ್ಮನೆ ಆ ದುಡ್ಡಲ್ಲಿ ಬಟ್ಟೆ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಲೈಟ್ ವೇಟ್ ಜ್ಯುವೆಲ್ರಿ ತೊಗೊಳ್ಳೋಣ ಅಂತ ಇದು ಒಂದು ತೊಗೊಂಡೆ. ಹಾಗೆ ಇನ್ನು ಕೆಲವೊಂದು ಆನ್ಲೈನ್ ಜ್ಯುವೆಲ್ರಿ ಪರ್ಚೇಸ್ ಮಾಡಿದ್ದೀನಿ ನಾನು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ಇದನ್ನು ಲೈಟ್ ವೇಟ್ ಜ್ಯುವೆಲ್ರಿಯಲ್ಲಿ ನಾನು ತೋರಿಸ್ತಾ ಇರೋದ್ರಿಂದ ಈ ಉಂಗುರ ಬಂದುಬಿಟ್ಟು ಜಸ್ಟ್ 1.4 ಗ್ರಾಮ್ಸಲ್ಲಿದೆ. ಸೊ ತುಂಬಾ ಕ್ಯೂಟ್ ಆಗಿದೆ. ಇದು ಕೂಡ ಇನ್ಫೈನೈಟ್ ಡಿಸೈನ್ಗೆ ಸಿಮಿಲರ್ ಆಗಿದೆ, ಜೊತೆಗೆ ತುಂಬ ಯೂನಿಕ್ ಆಗಿದೆ. ಫುಲ್ ಗೋಲ್ಡ್ ಇರೋದ್ರಿಂದ ನಮಗೆ ಎಲ್ಲೂ ಸ್ಟೋನ್ ವೇಸ್ಟ್ ಆಗೋದಿಲ್ಲ, ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನನಗೆ ಈ ಡಿಸೈನ್ ಇಷ್ಟ ಆಯಿತು, ಹಾಗಾಗಿ ತಗೊಂಡೆ. ಇದು ತಗೊಂಡು ಸುಮಾರು ವರ್ಷಗಳಾಯಿತು. ಸ್ವಲ್ಪ ಲೈಟ್ ವೇಟ್ ಇರೋದ್ರಿಂದ ಒಂದು ಸೈಡ್ ಫ್ಲ್ಯಾಟ್ ಆಗಿದೆ, ಯಾಕೆಂದರೆ ಇದೇ ರಿಂಗನ್ನು ಹಾಕ್ಕೊಂಡು ನಾನು ಕೆಲಸ ಮಾಡ್ತಾಯಿರ್ತೀನಿ. ಹಾಗಾಗಿ ಒಂದು ಸೈಡ್ ಫ್ಲ್ಯಾಟ್ ಆಗಿದೆ ಕೆಳಗಡೆ. ಸೊ ಪರವಾಗಿಲ್ಲ, ಯಾಕೆಂದರೆ ತುಂಬ ವರ್ಷಗಳಾಯಿತು ಇದನ್ನು ನಾನು ತಗೊಂಡು. ಸೊ ಈಗ ನೋಡ್ತಾ ಇದ್ದೀರಾ, ನಾನು ಓವರಾಲ್ ಈ ವಿಡಿಯೋದಲ್ಲಿ ಯಾವ್ಯಾವ ಜ್ಯುವೆಲ್ರಿನ ತೋರಿಸಿದ್ನಲ್ಲ ಅದನ್ನೆಲ್ಲನೂ ಒಟ್ಟಿಗೆ ಇಟ್ಟು ತೋರಿಸ್ತಾ ಇದ್ದೀನಿ ಹೇಗೆ ಕಾಣುತ್ತೆ ಅಂತ. ಇದು ರೋಸ್ ಗೋಲ್ಡ್ ಮತ್ತು ನಿಮಗೆ 916 ಅಲ್ಲಿರೋ ಚಿನ್ನದ ಕಲರ್ ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ. ರೋಸ್ ಗೋಲ್ಡ್ ಕಲರೇ ಇರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಅಷ್ಟಾಗಿ ಕಾಣ್ತಿಲ್ಲ, ಲೈಟ್ ಎಫೆಕ್ಟ್ಸ್ ಮತ್ತು ಬ್ರೈಟ್ನೆಸ್ ತುಂಬ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ. ಬಟ್ ಡೌಟ್ ಇಲ್ಲದೇ ನೀವು ರೋಸ್ ಗೋಲ್ಡ್ ಕಲರ್ನ ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಮಧ್ಯದಲ್ಲಿ 2 ಅಂದರೆ ಒಂದು ಮಂಗಲಸೂತ್ರ ಮತ್ತು ರಿಂಗ್ 2 916 ಯೆಲ್ಲೋ ಗೋಲ್ಡು. ಆ ಕಡೆ ಈ ಕಡೆ ಅಂದರೆ ಒಂದು ಲೀಫ್ ಪೆಂಡೆಂಟು, ಜೊತೆಗೆ ಬಟರ್ಫ್ಲೈ ಪೆಂಡೆಂಟು ಮತ್ತು ಈ ಕಡೆ ಬ್ಯಾಂಗಲ್ಲು 3 ಸಹ ರೋಸ್ ಗೋಲ್ಡೇ ಇರೋದು. ಸೊ 3ರಲ್ಲಿ 2 ಒಂದು ಲೀಫ್ ಪೆಂಡೆಂಟು, ಬಟರ್ಫ್ಲೈ ಪೆಂಡೆಂಟ್ ಇರುವಂಥ ಚೈನ್ಗಳು 18 ಕ್ಯಾರೆಟು ಮತ್ತು ಬ್ಯಾಂಗಲ್ ಬಂದು 14 ಕ್ಯಾರೆಟು ಮತ್ತು ಮಂಗಲಸೂತ್ರ ಹಾಗೆ ರಿಂಗ್ ಬಂದ್ಬಿಟ್ಟು 916. ಸೊ ನೋಡಿದ್ರಲ್ಲ, ಇದು ನನ್ನ ಲೈಟ್ ವೇಟ್ ಜ್ಯುವೆಲ್ರಿ ಕಲೆಕ್ಷನ್ನು. ಲೈಟ್ ವೇಟ್ ಅಂತ ಹೇಳಿದ್ರೆ ಕಡಿಮೆ ಗ್ರಾಮ್ಸಲ್ಲೇ ಇದೆ. ಸೊ ಕಡಿಮೆ ಗ್ರಾಮ್ಸ್ ಇರೋದನ್ನು ಕಡಿಮೆ ಗ್ರಾಮ್ಸ್ ಅಲ್ಲೇ ಇದೆ ಅಂತ ಹೇಳೋದಕ್ಕೆ ನನಗೆ ಏನು ಸ್ಟೇಟಸ್ ಏನು ಕಡಿಮೆ ಆಗೋದಿಲ್ಲ. ಕೆಲವರು ಅಂತಾರೆ 4 ಗ್ರಾಮ್ ಇರೋದನ್ನ 6 ಗ್ರಾಮ್ ಅಂತಾರೆ, 10 ಗ್ರಾಮ್ ಅಂತಾರೆ. ಸೊ ಆ ಥರ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಸೊ ಎಷ್ಟು ಗ್ರಾಮ್ಸ್ ಇದೆಯೋ ಅಷ್ಟನ್ನೇ ಮೆನ್ಷನ್ ಮಾಡಿದ್ದೀನಿ, ಯಾಕಂದರೆ ಇದೆಲ್ಲ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ನೀವು ಕೂಡ ಸ್ಟೋರಲ್ಲಿ ಹೋಗಿ ಈ ಡಿಸೈನ್ ಬೇಕು ಅಂತ ಹೇಳಿದ್ರೆ ಅವರು ಇದನ್ನು ತೆಗೆದುಕೊಡ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಒಬ್ಬೊಬ್ಬರು ಲೈಕ್ಸ್ ಒಂದೊಂದು ಥರ ಇರುತ್ತೆ. ನನ್ನ ಲೈಕ್ ಬಂದುಬಿಟ್ಟು ಲೈಟ್ ವೇಟ್ ಜ್ಯುವೆಲ್ರಿ ಹಾಕ್ಕೊಳ್ಳೋದು. ಸೊ ನನ್ನ ಇಷ್ಟದ ಪ್ರಕಾರವಾಗಿ ನಾನು ಈ ಜ್ಯುವೆಲ್ರಿನ ತೊಗೊಂಡಿದ್ದೀನಿ. ನಿಮಗೂ ಕೂಡ ಈ ಜ್ಯುವೆಲ್ರಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.